ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ, ಅಲಿಂಕೋ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2024ರ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಇಲಾಖೆಯಿಂದ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ವಿಕಲಚೇತನರಿಗೆ ಅಂದರೆ ವಿಶೇಷವಾದಂಥ ಚೇತನರಿಗೆ ಸಾಕಷ್ಟು ಸೌಲಭ್ಯಗಳನ್ನು, ಸಲಕರಣೆಗಳನ್ನು, ಸಾಧನ ಸಲಕರಣೆಗಳನ್ನು ಇವತ್ತು ವಿತರಣೆಯನ್ನು ಮಾಡಲಾಗ್ತಾ ಇದೆ. ಇದರ ಪ್ರಕಾರ ನನಗೆ ಏನು ಕೊಟ್ಟಂಥ ಮಾಹಿತಿಯ ಪ್ರಕಾರ ಅಲಿಂಕೋ ಸಂಸ್ಥೆಯ ವತಿಯಿಂದಲೂ ಕೂಡ ಮತ್ತು ನಮ್ಮ ವಿವಿಧ ಇಲಾಖೆಗಳಲ್ಲೂ ಕೂಡ ಒಟ್ಟು 1484 ಒಟ್ಟು 90 ಲಕ್ಷ ವರ್ಷದ್ದು ಇವತ್ತು ನಾವು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸುಮಾರು ಮಂಡ್ಯ, ಮದ್ದೂರು ತಾಲೂಕುಗಳನ್ನು ಒಳಗೊಂಡಂತೆ ಸಾಧನ ಸಲಕರಣೆಗಳ ಒಟ್ಟು ಮೊತ್ತ 33 ಲಕ್ಷದ ಸುಮಾರು 565 ಮಕ್ಕಳಿಗೆ ಎಲ್ಲರಿಗೂ ಕೂಡ ವೀಲ್ ಚೇರ್ ಆಗಿರ್ಬೋದು, ಮತ್ತು ನಡಿಗೆಗೋಲು ಆಗಿರ್ಬೋದು, ಬ್ರೈಲ್ ಪೇನ್ ಆಗಿರ್ಬೋದು, ಶ್ರವಣ ಸಾಧನ ಆಗಿರ್ಬೋದು, ಇನ್ನಿತರ ಅನೇಕ ಉಪಕರಣಗಳನ್ನು ಕೊಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವ್ಯಾರೂ ಕೂಡ ಅಂಗವಿಕಲರು ಅಂತ ಕರೀಬಾರ್ದು. ಏಕೆಂದರೆ ದೇವರು ದೈಹಿಕವಾಗಿ ಯಾವುದಾದ್ರೂ ಒಂದು ನ್ಯೂನತೆಯನ್ನು, ವೈಕಲ್ಯತೆಯನ್ನು ಕೊಟ್ಟರೂ ಕೂಡ ಮಾನಸಿಕವಾಗಿ ಅಷ್ಟು ವಿಶೇಷವಾದಂಥ ಚೇತನ ಅವರೆಲ್ಲರೂ ಇರೋದ್ರಿಂದ ಅವರನ್ನು ವಿಶೇಷ ಚೇತನರು, ವಿಕಲಚೇತನರು ಅಂತ ನಾವೆಲ್ಲ ಕೊಟ್ಟು ಕರೆದು ಗೌರವಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ನಾವು ದೈಹಿಕವಾಗಿ ಸರಿ ಇದ್ದವರೆಲ್ಲರೂ ಸರಿ ಇಲ್ಲ ಅಂತ ಅಲ್ಲ, ಸರಿ ಇದ್ದಾರೆ ಅಂತ ಅಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ದೈಹಿಕವಾಗಿ ಸರಿ ಇದ್ದವರು ಕೂಡ ಅವರು ಕೂಡ ವಿಕಲಚೇತನರೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದಿರುವಂಥ ಎಲ್ಲ ವಿಶೇಷ ಚೇತನ ಮಕ್ಕಳೇನಿದ್ದೀರಾ ಮತ್ತು ವ್ಯಕ್ತಿಗಳೇನಿದ್ದೀರಾ, ನೀವೆಲ್ಲರೂ ಕೂಡ ಈ ಸಮಾಜಕ್ಕೆ ವಿಶೇಷವಾದಂಥ ಚೈತನ್ಯ ಹೊಂದಿರುವಂಥ ವ್ಯಕ್ತಿಗಳು ಅಂತ ಪರಿಗಣಿಸಿ ಸಿಕ್ಕಂಥ ಎಲ್ಲ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ನೀವು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮಂತೆ ಬದುಕಲಿಕ್ಕೆ ಹಕ್ಕು ನಿಮಗೂ ಕೂಡ ಇದೆ. ಆ ದೃಷ್ಟಿಯಿಂದ ಯಾವುದೋ ಒಂದು ನ್ಯೂನತೆ ಇದೆ ಅಂತ ಭಾವಿಸ್ಕೊಂಡು ಅದೇ ನ್ಯೂನತೆಯಲ್ಲಿ ಬದುಕನ್ನು ಕಳೆಯೋದಕ್ಕಿಂತ ಆ ನ್ಯೂನತೆಯನ್ನು ಮೆಟ್ಟಿ ನಿಂತು ನಿಮ್ಮಲ್ಲಿರುವಂಥ ಚೈತನ್ಯವನ್ನು ಬಳಸ್ಕೊಂಡು ಮುಂದೆ ಬರಬೇಕು ಅನ್ನೋದು ನನ್ನ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಎರಡನೇದಾಗಿ ವಿಶೇಷ ಚೇತನರ ಏನು ಅವರನ್ನು ಮುಖ್ಯವಾಗಿ ತರಲಿಕ್ಕೆ, ಅವರಿಗೆ ಸಹಕಾರವನ್ನು ಮಾಡಲಿಕ್ಕೆ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಮತ್ತು ಮಕ್ಕಳಿಗೆ ಗಣ್ಯರು ಶ್ರವಣ ಸಾಧಕಗಳನ್ನು ವಿತರಿಸಿದರು. ವಿಭಾಗದಲ್ಲಿ ಪ್ರಥಮ ಸ್ಥಾನ ಹೇಮಂತ್ ಗೌಡ ಜ್ಞಾನವನ್ನು ನಿರ್ವಹಿಸಿ ಮಾತ್ರವಲ್ಲ, ಸಾಹಿತ್ಯ ಲೋಕಕ್ಕೆ ಮತ್ತು ಇವರಿಗೆ ಶ್ರವಣ ಸಾಧನಗಳ. ನಂತರ ಮಂಡ್ಯ ಮತ್ತು ಮದ್ದೂರು ತಾಲೂಕಿನ ವಿಕಲಚೇತನರಿಗೆ ಒಟ್ಟು ಅಂದಾಜು ವೆಚ್ಚ 33 ಲಕ್ಷದ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳು ಮತ್ತು ಇತರ ಸಲಕರಣೆಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಎಲ್. ನಾಗರಾಜ್ ರವರು,
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿಯವರು, ಹಲಿಂಕೋ ಸಂಸ್ಥೆಯ ಮುಖ್ಯಸ್ಥರಾದ ಮಿಥುನ್ ಸರ್ಕಾರ್ ರವರು, ಪ್ರೇರಣಾ ಟ್ರಸ್ಟ್ ಮುಖ್ಯಸ್ಥರಾದ ಅನಿಲ್ ಕುಮಾರ್ ರವರು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಸ್ ರಾಜೂರ್ ಮೂರ್ತಿಯವರು, ಜಿಲ್ಲಾ ವಿಕಲಚೇತನದ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳಾದ ಕೋಮಲ್ ಕುಮಾರ್ ಎಸ್ ರವರು, ಮಾಂಡವ್ಯ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರು, ಶ್ರೀ ಪುರುಷೋತ್ತಮ್ ಬಿಳಿಮನೆ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.